ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ನಾವು ಚಿಕನ್ ತೊಗೊಂಡಿದ್ದೀವಿ. ನೋಡಿ, ಇದು ಫಾರಮ್ ಕೋಳಿ ತೊಗೊಂಡಿದ್ದೀವಿ. ಇಲ್ಲಿ ಒಂದು ಅರ್ಧ kg ಅಷ್ಟು ಫಾರ್ಮ್ ಕೋಳಿ ತೊಗೊಂಡಿದ್ದೀವಿ. ಇಲ್ಲಿ ನಾವು ಪುದೀನ ಸೊಪ್ಪು, ನಿಂಬೆಹಣ್ಣು ಮತ್ತು ಒಂದು ಈರುಳ್ಳಿ ಅರ್ಧ ಹೆಚ್ಕೊಂಡಿದ್ದೀವಿ. ಸೊ ಒಂಚೂರು ಕೊತ್ತಂಬರಿ ಮತ್ತು ಒಂದೂವರೆ ಟೊಮೆಟೊ ಮತ್ತು ಇಲ್ಲಿ ಒಂದೆರಡು ಈರುಳ್ಳಿನ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ನೋಡಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಬಾದಾಮಿ ಮತ್ತು ಗೋಡಂಬಿ ಇವಿಷ್ಟು ರುಬ್ಕೋಬೇಕು ನಾವು. ನೋಡಿ, ಇವಾಗ ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇವಾಗ ನೋಡಿ ಒಂದು ಎಣ್ಣೆ ಹಾಕಿರೋ ಬಾಣಲಿಗೆ ಈ ಥರ ಚಿಕನ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು 5 ವಿಸಿಲ್ ಕುದಿಸ್ಕೋಬೇಕು. ನಾವು ಒಂದು ಫಾರಮ್ ಕೋಳಿ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಒಂದು 5ರಿಂದ 6 ವಿಸಿಲ್ ಕುದಿಸ್ಬೇಕು. ನೋಡಿ, ಇದನ್ನು ಒಂಚೂರು ರುಬ್ಕೋಬೇಕು. ಒಂಚೂರು ಅರಿಶಿನ ಹಾಕೋತಾ ಇದ್ದೀವಿ. ನೋಡಿ, ಇವಾಗ ಒಂದು 2 ಲೋಟದಷ್ಟು ನೀರು ಹಾಕೋತಿದ್ದೀವಿ. ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5ರಿಂದ 6 ವಿಸಿಲ್ ಕುದಿಸ್ಕೋಬೇಕು. ನೋಡಿ, ನಾವು ರುಬ್ಬಕ್ಕೆ ಹಾಕೋತಾ ಇದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ರುಬ್ಬಕ್ಕೆ ಹಾಕೋತಾ ಇದ್ದೀವಿ. ನೋಡಿ, ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಹಾಕೊಂಡಿದ್ದೀವಿ. ನೋಡಿ, ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀವಿ. ನೋಡಿ, ಇವಾಗ ಎಣ್ಣೆಗೆ ಕಸೂರಿ ಮೆಥಿ ಹಾಕೋತಾ ಇದ್ದೀವಿ. ನೋಡಿ, ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇವಾಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ನೋಡಿ, ಆವಾಗಲೇ ರುಬ್ಬಿಟ್ಕೊಂಡು ಖಾರ ಹಾಕೋತಾ ಇದ್ದೀವಿ. ಇವಾಗ ಈ ರುಬ್ಬಿದ ಮಸಾಲಾನ ಚೆನ್ನಾಗಿ ರೋಸ್ಟ್ ಹಾಕಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಚಿಕನ್ ಹಾಕೋತಾ ಇದ್ದೀವಿ. ಅವಾಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಆ ಚಿಕನ್ನು. ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಗರಂ ಮಸಾಲ ಹಾಕೋತಾ ಇದ್ದೀವಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀವಿ. 1/4 ಸ್ಪೂನಷ್ಟು ಅರಿಶಿನ ಮತ್ತು ಟೊಮೆಟೊ. ನೋಡಿ, ಇವಾಗ ಒಂಚೂರು ಉಪ್ಪು ಹಾಕೋತಾ ಇದ್ದೀವಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀವಿ. ಇವಾಗ ಇದಕ್ಕೆ ಒಂದು 3 ಪಾವಷ್ಟು ಅಕ್ಕಿ ಹಾಕೋತಾ ಇದ್ದೀವಿ. ನೋಡಿ, ಒಂದ್ಸಲ ಚೆನ್ನಾಗಿ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗಂಗೆ ಮಸಾಲ ಎಲ್ಲ ಮಿಕ್ಸ್ ಮಾಡಬೇಕು. ಮಸಾಲ ಹಾಕಿ ಎಲ್ಲ ಇದಕ್ಕೆ ನೀರು ಹಾಕೋತಿದ್ದೀವಿ. ಒಂದು 2 ಪಾವಷ್ಟು. ನೀವು ಚಿಕನ್ ಬೇಯಿಸಿದ್ರಲ್ಲ ಆ ನೀರನ್ನು ಹಾಕ್ಕೊಳ್ಳಿ, ಅದನ್ನು ವೇಸ್ಟ್ ಮಾಡಬೇಡಿ. ನೋಡಿ, ಇವಾಗ ಇದನ್ನು ಮುಚ್ಚಿಬಿಟ್ಟು ಅನ್ನದ ಮಟ್ಟಕ್ಕೆ ಆಗೋವರೆಗೂ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇವಾಗ ಇದು ಅನ್ನದ ಮಟ್ಟಕ್ಕೆ ಬಂದಿದೆ. ಸೊ ಇವಾಗ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀವಿ. ನಿಂಬೆಹಣ್ಣು ಹಾಕೊಂಡ್ರೆ ಟೇಸ್ಟ್ ಇದು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರಿಲ್ಲ. ಆ ಈರುಳ್ಳಿ ಎಂತಕ್ಕೆ ಜೈಟಿ